ದ್ವಿತೀಯ PUC ಪರೀಕ್ಷೆ 2 2025 24/4/2025ಕ್ಕೆ ನಡೀತಾ ಇದೆ. ಅದಕ್ಕಾಗಿ ಕನ್ನಡ ವಿಷಯದಲ್ಲಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಅತಿ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದೆ. ಇದು ಒಂದು ಕೂಡ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಇದೆ. ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಖಂಡಿತವಾಗಿ ಪ್ರಶ್ನೆಯು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಕಡೆಯವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಸಿಗ್ತವೆ. ಸೊ ಅವುಗಳನ್ನು ನೋಡಿ ವಾಚ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಕೊಟ್ಟಿದ್ರು, ಮೈಯ ತನುಜ ಎಂದರೆ ಯಾರು? ಸೊ ದ ರೈಟ್ ಆನ್ಸರ್ ಈಸ್ ಮಂಡೋದರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಕೇಳಿದ್ದಾರೆ. ಅಂಧಕನ ಕೈಯಲ್ಲಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಕಡಿಖಂಡವನು ಮಾಡುವನು. ಈ ಪದ್ಯಭಾಗದಲ್ಲಿ ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಅಂತ ಕೇಳಿದರು. ಆಪ್ಷನ್ ಆ, ವೈರಿಯನ್ನು ತುಂಡು ತುಂಡು ಮಾಡುವನು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 4, ಶಿಲುಬೆ ಏರಿದವರು ಯಾರು ಅಂತಕ್ಕಂಥದ್ದಿದೆ. ಸೊ ಶಿಲುಬೆ ಏರಿದವರೇ ಆಪ್ಷನ್ ಇ, ಜೀಸಸ್. ಪ್ರಶ್ನೆ 5, ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಅಂತ ಕೇಳಿದ್ರು. ಉತ್ತರ, ನೀರು ಗಂಜಿಗೂ ಕೂಡ ಜನರಿಗೆ ಗತಿ ಇಲ್ಲ. 6ನೇ ಪ್ರಶ್ನೆ, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಅ, ಸೀತಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ. ಧನಿಗಳ ಬೆಳ್ಳಿ ಲೋಟದ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತದೆ ಅಂತ ಕೇಳಿದ್ರು. ಆಪ್ಷನ್ ಇ, ವೆಂಕಪ್ಪಯ್ಯ ಶಾಂಭವಿ ನದಿಯನ್ನು ಮೂದಲಿಸೋದು ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 8, ನಿರೂಪಕರಿಗೆ ಯಾವ ಕೆಲಸ ಖಾಯಂ ಆಗಿತ್ತು ಅಂತ ಕೇಳಿದ್ರು. ಸೊ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ. ಪ್ರಶ್ನೆ 9, ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು ಅಂತ ಕೇಳಿದ್ದಾರೆ. ಪ್ರಕಾಶ. ಕಡೆ ಪ್ರಶ್ನೆ, ಏನು ಸರ್ ಇದು ಏನಾಯಿತು ಇವನಿಗೆ, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಎಂದ ಶಂಕರ. ಕಾತರ ಕಳವಳದ ದನಿಯಲ್ಲಿ ಶಂಕರನ ಈ ಮಾತು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು. ತಿಪ್ಪಣ್ಣನ ಸಾವಿನ ಸೂಚನೆ ಇಸ್ ದ ರೈಟ್ ಆನ್ಸರ್. ಬಿಟ್ಟ ಸ್ಥಳ, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ, ಕಾರ್ವೇರ್ ಮಾರ್ಷ್ ಅಂತಕ್ಕಂಥದ್ದು ನೆನಪಿರಲಿ. ಮುಂದಿನ ಪ್ರಶ್ನೆ, ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ. ಉತ್ತರ, ಭಾಷೆ. ಭಗವಂತನ ಸೃಷ್ಟಿಯಿರುವವರೆಲ್ಲ ಆತನ ಡ್ಯಾಶ್ ಬಂಧುಗಳೇ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಡ್ಯಾಶ್ ಇದ್ದಂತೆ ಅಂತ ಕೇಳಿದರೆ ವಾರ್ತಾ ಇಲಾಖೆ ಇಸ್ ದ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರೀಬೇಕು. ನಾಗಚಂದ್ರ ಸರಿಯಾದ ಉತ್ತರ ಬರೀಬೇಕು. ರಾಮಚಂದ್ರ ಚರಿತ ಪುರಾಣ. ಜನಪದ ಹಬ್ಬಲಿ ಅವರ ರಸಬಳ್ಳಿ ಅಂತಕ್ಕಂಥದ್ದು. ಬೆಳಗು ಜಾವ ಕೇಳಿದ್ದಾರೆ, ಅದು ಮುಕ್ತಕಂಠ ಅಂತಕ್ಕಂಥದ್ದು ಉತ್ತರ. ಇನ್ನು 19, GS ಶಿವರುದ್ರಪ್ಪ ತೆರೆದ ದಾರಿ. ಹತ್ತಿ ಚಿತ್ತಮತ್ತು ಅಂತಕ್ಕಂಥದ್ದು ಟಿ ಯಲ್ಲಪ್ಪ ಅವರ ಜೊತೆಗೆ ಹೊಂದಿಸಿ ಬರೀಬೇಕಿತ್ತು. 2 ಅಂಕದ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು. ಉತ್ತರ, ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಮಗೆ ಅಪಮಾನ ಮಾಡಿದ ಅಂಗದಾದಿಗಳನ್ನು ಹುಬ್ಬು ಗಂಟಿಕ್ಕುವುದರ ಒಳಗಾಗಿ ಸೆರೆ ಹಿಡಿದು ತಂದು ನಿಮ್ಮನ್ನು ಮುಂದೆಯೇ ನಾನಾ ರೀತಿಯಲ್ಲಿ ಶಿಕ್ಷಿಸದೇ ಬಿಡುವುದಿಲ್ಲ ಎಂದು ಸಂತೈಸ್ತಾನೆ. 22, ಬಡತನ ಹೇಗೆ ಬಯಲಾಯಿತು. ಬಡತನದಲ್ಲಿ ಮಕ್ಕಳನ್ನು ಬಡಿಯಬಾರದು, ಏಕೆಂದರೆ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಆಡಿದರೆ ಬಡತನವೆಲ್ಲ ಬಯಲಾಗುತ್ತದೆ. 23, ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡೋ ಸಲಹೆಗಳೇನು. ಕವಿ ಬೇಂದ್ರೆ ಮಕ್ಕಳನ್ನ ಕುರಿತು ಹುಸಿ ನಿದ್ದೆಯನ್ನು ಬಿಟ್ಟು ಬದುಕಿನ ರಸವನ್ನು ಸವಿಯಲು ಏಳಿ ಎಂದು ಹೇಳಿದ್ದಾರೆ. ದುಂಬಿಗಳು ಸೂರ್ಯ ಮೂಡಿದ ತಕ್ಷಣ ಎದ್ದು ಹೂವಿಂದ ಹೂವಿಗೆ ದಾರಿ ಮಧುವನ್ನು ಹೀರುವ ಹಾಗೆ ಬದುಕಿನ ಬೆಳಗು ಜಾವದಲ್ಲಿರುವ ಮಕ್ಕಳು ಸೋಮಾರಿಗಳಾಗದೆ ಶ್ರಮದಿಂದ ಬಾಳನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ಕ್ರೋಧ, ತಿಳಿಗೇಡಿತನದಿಂದ ಕೂಡಿರುವ ದುಷ್ಟರ ಸಾಮ್ರಾಜ್ಯ ಕೊನೆಯಾಗಿ ದೈವಿ ರಾಜ್ಯ ಬಂದೇ ಬರುತ್ತದೆ ಎನ್ನುವಂತೆ ಜೀಸಸ್ ಶಿಲುಬೆ ಏರಿದ್ದಾನೆ. ಗದ್ಯ ಭಾಗದ ಪ್ರಶ್ನೆಗಳು. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ. ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟೋದಿಲ್ಲ, ಹಾಗಾಗಿ ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. 26, ಸಿಂಹದ ಬಾಲ ಕೋತಿಗಳಿಗೆ ಒದಗಿದ ತೊಂದರೆ ಏನು. ಉತ್ತರ, ಸಿಂಹಬಾಲದ ಕೋತಿಗಳ ಹಿಂದೆ ಎಂದೂ ಭೂಸ್ಪರ್ಶ ಮಾಡದೆ ಆಶ್ರಯಕ್ಕಾಗಿ ಆಹಾರಕ್ಕಾಗಿ ದೊಡ್ಡ ಮರಗಳನ್ನು ಆಶ್ರಯಿಸಿತ್ತು. ಆದರೆ ಕೈಗಾರಿಕೆಗಳಿಂದ ಮರಗಳು ನಾಶವಾಗಿ ರಸ್ತೆಗಿಳಿದು ಓಡಾಡಬೇಕಾಯಿತು. ರಸ್ತೆ ದಾಟಲು ಹೋಗಿ ವಾಹನಗಳಿಗೆ ಸಿಕ್ಕಿ ಅಂಗವಿಕಲವಾದವು. ಆಹಾರಕ್ಕಾಗಿ ಊರಿನ ಕಸದ ತೊಟ್ಟಿಗಳನ್ನು ಆಶ್ರಯಿಸಬೇಕಾಯಿತು. ಆಮೇಲೆ ದಾಟಲು ಹೋಗಿ ವಾಹನಗಳಿಗೆ ಸಿಕ್ಕಿ ಅಂಗವಿಕಲವಾದವು. ಆಹಾರಕ್ಕಾಗಿ ಊರಿನ ಕಸದ ತೊಟ್ಟಿಗಳನ್ನು ಆಶ್ರಯಿಸಬೇಕಾಯಿತು. ಈ ಮೇಲೆ ಹೇಳಿದ ಎಲ್ಲ ತೊಂದರೆಗಳು ಸಿಂಹಬಾಲದ ಕೋತಿಗಳಿಗೆ ಉಂಟಾಯಿತು. ಮುಂದಿನ ಪ್ರಶ್ನೆ, ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು. ಈ ಹಗಲುಗಳು ತುಂಬ ದೊಡ್ಡವು.
ಹಗಲಿರುಳು ಸುರಿಯುವ ಭಾರೀ ಮಳೆಯಿಂದ ಮನಸ್ಸು ಬೇಸತ್ತಿದೆ. ಆದುದರಿಂದ ಬೇಸರ ಕಳೆಯಲು ಮನೋರಮೆ ಕತೆ ಹೇಳೆಂದು ಮುದ್ದಣ್ಣನಿಗೆ ಹೇಳ್ತಾಳೆ. 28. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಪಟ್ಟಣದ ಹೋಟೆಲುಗಳಲ್ಲಿ ಮನವನ್ನು ಆಕರ್ಷಿಸುವ ಭವ್ಯವಾದ ಕಟ್ಟಡಗಳಿವೆ. ನಡೆದರೆ ಕಾಲು ಜಾರುವ ಪರಸಿಯ ನೆಲವಿದೆ. ಕುಳಿತರೆ ಮಾಸಿ ಹೋದಿತೆನ್ನುವ ಕುರ್ಚಿ ಇದೆ. ಫ್ಯಾನಿನ ಗಾಳಿ, ಡೋಕೋಲಂನಿಂದ ಅಲಂಕೃತವಾದ ಟೇಬಲ್, ಮೇಲೆ ಗ್ಲಾಸಿನಲ್ಲಿ ನೀರು, ಹೀಗೆ ಭವ್ಯವಾಗಿರುತ್ತದೆ. ದೀರ್ಘಗದ್ಯದ ಪ್ರಶ್ನೆಗಳು. ಪ್ರಶ್ನೆ 1. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳೋದೇಕೆ? ಮನೆಯ ಬಳಿಗೆ ಬಂದವ ಕಣ್ಣಿಗೆ ಯಾರೂ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡ್ತಾರೆ. ಬಹುಶಃ ಮನೆಯವರ ಹೆಸರು ಹಿಡಿದು ಕರೆಯಬೇಕೋ, ಸ್ವಾಮಿ ಎನ್ನಬೇಕೋ ಎಂದೆಲ್ಲ ಭಾಷಾ ಬಿಕ್ಕಟ್ಟುಗಳು ಇರುವುದರಿಂದ ಕೆಮ್ಮುವ ಮೂಲಕ ಮನೆಯವರ ಗಮನ ಸೆಳೆಯುವುದರಿಂದ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳ್ತಾರೆ. ಮುಂದಿನ ಪ್ರಶ್ನೆ. ಮಠದವರಿಗೆ ಆನೆಗಿಂತ ವೇಲಾಯುಧವನ್ನು ಸಾಕಲು ತ್ರಾಸಾದುದೇಕೆ? 24 ಗಂಟೆಯೂ ಕುಡಿದೇ ಇರುತ್ತಿದ್ದ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಆನೆ ಇರುವವರೆಗೆ ತನ್ನ ಅನಿವಾರ್ಯವನ್ನು ಅರಿತು ಅವನು ಮಠಕ್ಕೆ ಕಿರುಕುಳ ಕೊಡಲಾರಂಭಿಸಿದ್ದರಿಂದ ಮಠದವರಿಗೆ ಆನೆಗಿಂತಲೂ ಅದರ ಮಾವುತನನ್ನು ಸಾಕೋದು ಹೆಚ್ಚು ತ್ರಾಸದಾಯಕವಾಗಿತ್ತು. 31. ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ನಂಬರ್ 1 ಎನಿಮಿಗಳು ಯಾರು? ನಾಗರಾಜನ ಅಭಿಪ್ರಾಯದಂತೆ PWDನವರು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ಅರಣ್ಯ ಇಲಾಖೆಯ ನಂಬರ್ 1 ಎನಿಮಿಗಳು. 32. ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನೆಂದು ಜಾಹೀರಾತು ನೀಡಿದರು? ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಕೊಟ್ಟು ಮನೆಯವರು, ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆ. ನಿನ್ನ ವಿರುದ್ಧ ಯಾವುದೇ ಕ್ರಮ, ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರಬೇಕೆಂದು ಜಾಹೀರಾತು ಕೊಡ್ತಾರೆ. ಪದ್ಯಭಾಗದ ಸಂದರ್ಭವನ್ನು ಬರೀತಕ್ಕಂಥ ವಾಕ್ಯಗಳು. ಯಮ ಸುತ್ತಂಗ ರುಹವೇನೆ ಧರ್ಮಕ್ಷಮೆಯ ಗರವಡೆದುವುದು ಅಂತ ಇದೆ. ಸೊ ಇದು ಕುಮಾರವ್ಯಾಸ ಬರೆದಿರುವ ಇನ್ನು ಹುಟ್ಟದೇ ಇರಲಿ ನಾರ್ಯರೆನ್ನವಲು ಅಂತ ಪದ್ಯಭಾಗದಿಂದ ಆರಿಸಿದ್ದಾರೆ. ಸೊ ಈ ಮಾತು ದ್ರೌಪದಿ ತನ್ನಲ್ಲಿ ತಾನೇ ಹೇಳಿಕೊಳ್ತಕ್ಕಂಥ ಮಾತೇ ಆಗಿದೆ. ಸಂದರ್ಭ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ತಾವು ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡು ಅದನ್ನು ಪ್ರಿಪೇರ್ ಮಾಡಿಕೊಡ್ರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭದ ಒಂದು ವಾಕ್ಯನೇ ಇತ್ತು. ಮುಂದಿನ ವಾಕ್ಯ ಇತ್ತು, ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು ಅಂತ ಇದೆ. ಇದು GS ಶಿವರುದ್ರಪ್ಪ ಅವರು ಬರೆದ ಮುಂಬೈ ಜಾತಕ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಇಲ್ಲಿ ಮುಂಬೈಯಿಂದ ಮಹಾನ್ ನಗರದಲ್ಲಿ ಹುಟ್ಟಿ ಬೆಳೆದವರ ಸ್ಥಿತಿಯನ್ನು ವರ್ಣಿಸೋ ಸಮಯದಲ್ಲಿ ಕವಿ ಏನು ಮಾಡಿದ್ದಾರೆ, ಈ ಮಾತನ್ನು ಹೇಳಿದ್ದಾರೆ. ಅಲ್ಲಿ ಯಾಂತ್ರಿಕ ಬದುಕಿರ್ತದೆ, ಬಾಲ್ಯದ ಚಿತ್ರಣ ಹೇಗಿದೆ, ಬೆಳಗಿನಿಂದ ಸಂಜೆಯ ತನಕ ವಾಹನಗಳ ಓಡಾಟ, ಅವೆಲ್ಲ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಮುಂದಿನ ಸಾಲು, ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು ಅಂತ ಇದೆ. ಇದು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಆಗಿದೆ. ಸೊ ಮುದುಕಿಗೆ ದೂರದ ಊರಿನ ಮುದುಕನಿಂದಲೇ ಫೋನಿನ ಕರೆ ಬಂದಿರಬಹುದು ಅಂತಕ್ಕಂಥ ಆತಂಕ ಇರ್ತದೆ. ಆಗಿನ ಸಂದರ್ಭದಲ್ಲಿ ಈ ಮಾತು ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ದೀರ್ಘ ಗದ್ಯದ ವಾಕ್ಯ ಗದ್ಯಭಾಗದ ವಾಕ್ಯ, ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಅಂತ ಕೇಳಿದ್ದಾರೆ. ಇದು ಹಾಮಾ ನಾಯ್ಕ್ ಅವರು ಬರೆದಿರುವ ಕನ್ನಡವನ್ನು ಕಟ್ಟೋ ಕೆಲಸ ಅಂತಕ್ಕಂಥ ಗದ್ಯಪಾಠದಿಂದ ಆರಿಸಿದ್ದಾರೆ. ಕನ್ನಡವನ್ನು ಉಳಿಸಿ ಬೆಳೆಸೋದು ಹೇಗೆಂದು ವಿವರಣೆ ಕೊಡುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಅದರದ್ದು ಕೂಡ ಸ್ವಲ್ಪ ಸಂದರ್ಭ ಮತ್ತು ಸ್ವಾರಸ್ಯ ಇದೆ. ಸೊ ಚೆನ್ನಾಗಿ ಅದನ್ನು ನೀವು ನೋಡಿಕೊಂಡು ಬರೀರಿ. ಮುಂದಿನ ವಾಕ್ಯ, ಮಗುವೇ ಮೊದಲ ವಿಜ್ಞಾನಿ. ಸೊ ಆಯ್ಕೆ ಅಂದರೆ ಇದು ಪ್ರೊಫೆಸರ್ HR ರಾಮಕೃಷ್ಣರಾವ್ ಅವರು ಬರೆದಿರುವ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಗದ್ಯಪಾಠದ ವಾಕ್ಯ ಆಗಿದೆ. ಒಮ್ಮೆ ಹುಡುಗ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಎಂದು ಕಲಾಂ ಅವರನ್ನು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕಲಾಂ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರೋದು ಪ್ರಶ್ನೆಗಳಿಂದ ಅಂತೇನು ಮಾಡ್ತಾರೆ, ಹೇಳ್ತಾರೆ. ಅದು ಸಂದರ್ಭ ನೀವು ಬರಿಬೇಕು. ಮುಂದೆ ದೀರ್ಘ ಗದ್ಯದ ಇದೆ. ನೀಳಗತೆಯಿಂದ, ನಿನ್ನ ಪ್ರಕಾರವೇನಿದ್ರೂ ಬರವಣಿಗೆಯಲ್ಲಿ ಇರಬೇಕು ಅಂತ ಇದೆ. ಇದು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಅಂತಕ್ಕಂಥ ನೀಳಗತೆಯಿಂದ ಆರಿಸಿದ್ದೀವಿ. ಸಂದರ್ಭ, ಫಾರೆಸ್ಟ್ ನಾಗರಾಜ ದುರ್ಗಪ್ಪನಿಗೆ ಈ ಮಾತನ್ನು ಹೇಳ್ತಾನೆ ಅಂತಕ್ಕಂಥದ್ದಿದೆ. ಇದು ಕೂಡ ಸ್ವಲ್ಪ ಸಂದರ್ಭ ಇದೆ, ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ. ಮುಂದಿನ ವಾಕ್ಯ, ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಅಂತ ಕೇಳಿದ್ದಾರೆ. ಇದು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಅಂತ ನೀಳಗತೆಯಿಂದ ಆರಿಸಿದ್ದೀವಿ. ರಾಮಪ್ಪ ನಾಗರಾಜನಿಗೆ ಈ ಮೇಲಿನಂತೆ ಹೇಳ್ತಾನೆ. ಅದು ಕೂಡ ಚೆನ್ನಾಗಿ ತಾವುಗಳು ಸ್ವಲ್ಪ ನೋಡಿಕೊಂಡು ಬರೀರಿ. ಇನ್ನು ಮುಂದಿನ ವಾಕ್ಯ ಇತ್ತು ಫ್ರೆಂಡ್ಸ್, ಪದ್ಯಪಾಠದ 4-5 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೀರಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಪ್ರತಿ ಸರನು ನಿಮಗೆ ಕೇಳ್ತಾರೆ, ಅದನ್ನು ಸ್ವಲ್ಪ ಪಾಸ್ ಮಾಡಿ ನೀವು ನೋಡಿಕೊಡ್ರಿ. ಓಕೆನಾ? ಮುಂದಿನ ಪಾಠಕ್ಕೆ ಹೋಗೋಣ. ಪಾಠ
ಪ್ರಶ್ನೆ, ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು ಅಂತ ಕೇಳಿದ್ದಾರೆ. ಸೊ ವಚನಗಳಲ್ಲಿನ ಆಶಯ ಮೇಲೆ ಒಂದು ಪ್ರಶ್ನೆ ಅಂತೂ ಖಂಡಿತವಾಗಿ ಬರ್ತದೆ. ಅದು ಪುಲಿಗೆರೆ ಸೋಮನಾಥ ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಬಸವಣ್ಣ ಇರ್ಬೋದು, ಸೋಮನಾಥ ಇರ್ಬೋದು. ಸೊ ಅವ್ರ ಬಗ್ಗೆ ನೋಡ್ಕೊಡ್ರಿ. ಖಂಡಿತವಾಗಿ ಒಂದು ಪ್ರಶ್ನೆಯನ್ನು ನೀವೇನು ಮಾಡ್ತೀರಪ್ಪ ಅಂದರೆ ನೋಡ್ತೀರಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ. ಮುಂದಿನ ಪ್ರಶ್ನೆ, ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಪದ್ಯಪಾಠದಲ್ಲಿ ಈ ಥರದ ಹಳಗನ್ನಡದಲ್ಲಿರ್ತಕ್ಕಂಥ ಪದ್ಯದ ಮೇಲೆ ಬಹಳ ಪ್ರಶ್ನೆಗಳು ಬರ್ತಾವೆ. ಗದ್ಯದಲ್ಲಿ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಅಂತ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಅದನ್ನು ಕೂಡ ತಾವುಗಳು ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ರಿ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಸೊ ಅದು ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು, 4 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಅಂಕ ಇರ್ತಕ್ಕಂಥ ಪ್ರಶ್ನೆ. ಉತ್ತರಗಳನ್ನು ಕೊಟ್ಟಿದ್ದೀವಿ, ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡ್ರೆ ಸಾಕು. ಸೊ ನಿಮಗೆ ಏನಾಗ್ತದೆ, ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ. ಇನ್ನು ನೆಕ್ಸ್ಟ್ ದೀರ್ಘಗದ್ಯದಿಂದ ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿರಂತ ಕೇಳಿದರೆ. ಇದು ಗದ್ಯ ಭಾಗದ ಪ್ರಶ್ನೆ ಇತ್ತು. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು, ನೋಡ್ಕೊಡ್ರಿ. ಇನ್ನು ಆನೆ ಮತ್ತು ಮಾವುತ ವೇಲಾಯುಧವನ್ನು ಸಾಗ ಹಾಕಲು ಮಠದವರು ಹವನಿಸಿದ್ದೇಕೆ ಅಂತ ಕೇಳಿದ್ದಾರೆ. ಸೊ ದೀರ್ಘಗದ್ಯದ ಪ್ರಶ್ನೆನೇ ಇತ್ತು ಇದು. ಸೊ ನೋಡ್ಬೋದು. ಇನ್ನು ಗ್ರಾಮರ್ ಸೆಕ್ಷನ್ಗೆ ಬಂದರೆ, ನಾನಾರ್ಥ ಬರೀಬೇಕು. ಬಗೆ ಅಂದರೆ ಯೋಜಿಸು, ವಿಧ, ಅರಿ ಅಂದರೆ ಶತ್ರು ಮತ್ತು ತಿಳಿ ಅಂತ ಇದೆ. ಸೊ ನೆಕ್ಸ್ಟ್ ಈ ಕಡೆ ಪಡೆ ಅಂದರೆ ಸೈನ್ಯ, ಗುಂಪು, ಹೊಂದು ಇದೆ. ಧಾತುರೂಪ ಬರಬೇಕು. ಮಲಗಿಸು, ಮಲಗು. ಕನ್ನಡಿಸು, ಕನ್ನಡ. ಓದಿದನು, ಓದು. ಅನ್ಯ ದೇಶ ಪದಗಳು ಕಾರು, ಬಸ್ಸು, ಚೇರು. ಗುಣವಾಚಕ ವಕ್ತ್ರ ಪದ್ಮ, ಪದ್ಮ. ಕಡುಪಾಪ, ಕಡು. ಕೆನೆ ಹಾಲು, ಕೆನೆ. ಇನ್ನು ವಿಭಕ್ತಿ ಪ್ರತ್ಯಯ ಧರೆಯೋಳು ಸಪ್ತಮಿ, ಧನಿಗಳಿಂದ ತೃತೀಯ, ಅವಳಿಗೆ ಚತುರ್ಥಿ. ನಿಷೇಧಾರ್ಥಕ ಪದಗಳು ಬರುವರ, ಬರರು. ಕರೆಯಿತು, ಕರೆಯದು. ನಿಲ್ಲುವುದು, ನಿಲ್ಲದು. ಪ್ರಬಂಧದಲ್ಲಿ ಹೆಚ್ಚುತ್ತಿರುವ ವೃದ್ಧಾಶ್ರಮಗಳ ಬಗ್ಗೆ ಕೇಳಿದ್ದಾರೆ. ಇದನ್ನು ಸ್ವಲ್ಪ ನಾವು PTK ವಿಷಯದ ನಿರೂಪಣೆ ಮತ್ತು ಉಪಸಂಹಾರ ಅಂತ ಒಂದು 3 ಸ್ಟೆಪ್ಸ್ಗಳನ್ನು ಹಾಕಿ ಚೆನ್ನಾಗಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಓಕೆನಾ? ಅಥವಾ ಇನ್ನೊಂದು ಕೇಳಿದ್ರು, ತ್ಯಾಜ್ಯ ವಸ್ತುಗಳ ಪುನರ್ ಬಳಕೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿನೂ ಕೂಡ ಫಸ್ಟ್ ಪ್ರಸ್ತಾವನೆ ಹಾಕ್ರಿ ಅಥವಾ PTK ಹಾಕ್ರಿ, ಆಮೇಲೆ ವಿಷಯದ ನಿರೂಪಣೆ ಹಾಕ್ರಿ. ಸೊ ಲಾಸ್ಟ್ ಏನು ಮಾಡ್ರಪ್ಪ ಅಂದ್ರೆ ಉಪಸಂಹಾರ ಅಂತ ಬರೆದ್ರೆ ಸೊ ನಿಮಗೆ ಏನು ಮಾಡ್ತಾರೆ, ಫುಲ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಒಂದು ಪತ್ರ ಇದೆ. ಸೊ ಏನಿದೆ ನೋಡಿ ಪತ್ರ, ವಿದ್ಯುತ್ ಶಕ್ತಿಯ ಸಮರ್ಪಕ ಸರಬರಾಜನ್ನು ಕೋರಿ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಆಲ್ರೆಡಿ ಇಂದದಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಹೆಸರು, ತರಗತಿ, ಕಾಲೇಜು, ಶಾಲೆ ಹೆಸರು ಅದನ್ನು ನೋಡಿಕೊಡ್ರಿ. ಇಲ್ಲಿ ಯಾರಿಗೆ ಬರೀಬೇಕು, ಕಾರ್ಯನಿರ್ವಾಹಕ ಅಭಿಯಂತರರು, ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಚಿಕ್ಕಮಗಳೂರು 1. ವಿಷಯ ಅಸಮರ್ಪಕ ವಿದ್ಯುತ್ ವ್ಯವಸ್ಥೆ ಕುರಿತು ಅಂತ ಬರೋದು. ಸೊ ಪತ್ರದ ಒಡಲನ್ನು ಬರೀರಿ. ಲಾಸ್ಟ್ ವಂದನೆಗಳು ಅಂತ ಬರೋದು, ತಮ್ಮ ವಿಶ್ವಾಸಿ ಸಹಿ ಅಂತ ಹಾಕಿದರೆ ಪತ್ರ ಕಂಪ್ಲೀಟ್ ಆಗ್ತದೆ. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.